ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು 2022 ಅಲ್ಲಿ ಹರೀಶ್ ವಿ ಅನ್ನೋರನ್ನ ನಾನು ಪರಿಚಯ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಶಿಪ್ಪಲ್ಲಿ. ಆವಾಗ ಆರ್ಥಿಕವಾಗಿ ಅವನು ತೊಂದರೆಲಿ ಇರ್ತಾನೆ, ನಾನು ತೊಂದರೆಲಿ ಇರ್ತಾ ಇದ್ದೆ. ಆವಾಗ ಅವ್ನು ಏನು ಮಾಡ್ದ, ನನಗೆ ಈ ಥರ ಒಂದು ಒಳ್ಳೆ ಸ್ಕೀಮ್ ಇದೆ, ಒಳ್ಳೆ ಪ್ರಾಫಿಟ್ ಬರ್ತದೆ, ನೀನು ಇನ್ವೆಸ್ಟ್ಮೆಂಟ್ ಮಾಡು, ನಾನು ನಿನಗೆ ಅದನ್ನು ದ್ವಿಗುಣ ಮಾಡಿಕೊಡ್ತೀನಿ ಅಂತಂದ. ಆಮೇಲೆ ವಾರದಲ್ಲಿ ಅದ್ರದ್ದು ಏನಿದೆ ಪ್ರಾಫಿಟ್ ಬರೋದನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ನಾನೇನು ಮಾಡಿದೆ, ಮೊದಲನೇ ಸಲಕ್ಕೆ ಅವನಿಗೆ ನನ್ನ ಮಿಸಸ್ ಕಡೆಯಿಂದ ಒಂದು 50,000 1 ಲಕ್ಷದವರೆಗೂ ಫಸ್ಟ್ ಕೊಟ್ಟೆ. ಆಮೇಲೆ ಅವನು ಹೇಳ್ದ, ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ನೀನೊಂದು ಕೆಲಸ ಮಾಡು, ನಾನು ಯಾರು ನಮ್ಮ ಫ್ರೆಂಡ್ ಒಬ್ಬನಿಗೆ ಹೇಳ್ತೀನಿ, ಅವನ ಕಡೆಯಿಂದ ನಿನಗೆ ಅಮೌಂಟ್ ಕೊಡಿಸ್ತೀನಿ 1 ಲಕ್ಷ, ನೀನು ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡು ಅಂತ ಹೇಳಿದಾಗ ನಾನು ಅವನು ಕರೆಸ್ದ, ನಾನು ಮಾತಾಡಿದೆ. ನನ್ನ ಮಿಸಸ್ಸು ನಂದು ಚೆಕ್ ಪೇಪರ್ ಎಲ್ಲ ಕೊಟ್ಟು 3 ತಿಂಗಳು ಟೈಮ್ ಅಂತ ಹೇಳಿ ಅವನ ಹತ್ರ 10 ಲಕ್ಷ ಕೊಡಿಸ್ತಾ ನನ್ನ ಮಿಸಸ್ ಅಕೌಂಟಿಗೆ ಹಾಕಿದ್ರು ಜನವರಿ 2024. ನಾನೇನು ಮಾಡಿದೆ, ಅದರಲ್ಲಿ 8.5 ಲಕ್ಷ ಹಣವನ್ನು ವಿಡ್ರಾ ಮಾಡಿಕೊಂಡು ಇವನಿಗೆ ಹಂತವಾಗಿ ಇವನೇನು ಹೇಳುವ, ನನಗೆ ಅಕೌಂಟಲ್ಲಿ ಕೊಟ್ಟರೆ ಕೆಲಸ ಬರಲ್ಲ, ಕ್ಯಾಶೇ ಕೊಡು ಅಂತ ಇದ್ದ. ಆವಾಗ ಕ್ಯಾಶಲ್ಲೂ ಅಕೌಂಟಲ್ಲೂ ಅಂತ ಅಂದ್ಬಿಟ್ಟು ಆ ಕ್ಯಾಶನ್ನು ನಾನು ಅವನಿಗೆ 8.5-10 ಲಕ್ಷ ರೂಪಾಯಿ ನನ್ನ ಮಿಸಸ್ ಕಡೆಯಿಂದ ಕೊಟ್ಟಿರೋದನ್ನು ಅವನಿಗೆ ನೀಡಿದೆ. ಅದರಲ್ಲಿ ಅವನಿಂದ 1 ತಿಂಗಳು 2 ತಿಂಗಳು ಪ್ರಾಫಿಟ್ ಕೊಟ್ಟ, ಚೆನ್ನಾಗಿ ಬರ್ತಾ ಇತ್ತು. ಅವಾಗ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೇದ್ರಿ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ನಿಮಗೆ ಒಂಟು ಡಬಲ್ ಆಗೋಯ್ತದೆ ಹಾಗೆ ಹೀಗೆ ಅಂತ ಹೇಳಿದಾಗ ನಾನು ನನ್ನ ಪರಿಚಯ ಇರೋವರೆಲ್ಲ ಎಲ್ಲರನ್ನೂ, ಸರ್ ಈ ಥರ ಇದೆ, ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೇದು ಅಂತ ನನ್ನ ನಂಬಿಕೆ ಮೇರೆಗೆ ಸುಮಾರು ಜನ, ಹೆಚ್ಚು ಕಮ್ಮಿ ಒಂದು 7-8 ಜನ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈ ಹಣನ ನಾನೇನು ಮಾಡಿದೆ, ಇವನಿಗೆ 66 ಲಕ್ಷ ಅಕೌಂಟ್ ಮುಖಾಂತರ 20 ಲಕ್ಷ ಹಣವನ್ನ ಇವನು ಹೇಳಿದ ಜಾಗ ಎಲ್ಲಿ ರಾಜರಾಜೇಶ್ವರ ಹಾಸ್ಪಿಟಲ್ ಪಕ್ಕ ಒಂದು ಶ್ರೀನಿಧಿ ಹೋಟ್ಲು ಅಂತಿದೆ, ಅಲ್ಲೇ ಬರ್ತಾ ಇದ್ದ, ಅಲ್ಲೇ ಕೂರಿಸ್ತಾ ಇದ್ದ, ಅಲ್ಲೇ ಕಾಫಿ ತಿಂದು ಕೊಟ್ಟು ಅವನೇ ಅಲ್ಲೇ ಬಿಲ್ ಕೊಡ್ತಾ ಇದ್ದ ನಮಗೂ. ಇವನೇನ್ ಮಾಡ್ದ, ನಾನು ಅಲ್ಲೇ ಅವನಿಗೆ ಏನ್ ಮಾಡ್ತಾ ಇದ್ದೆ, 2 ಲಕ್ಷ 3 ಲಕ್ಷ ಅಂತ ಕೊಟ್ಟು ಒಂದು 20 ಲಕ್ಷ ಹಣವನ್ನು ಕೊಟ್ಟಿದ್ದೆ. ಒಟ್ಟು 86 ಲಕ್ಷ ಅವನ ಅಕೌಂಟಿಗೆ ಸೇರಿದೆ. ಅವನೇನ್ ಮಾಡ್ದ, ಅದರಲ್ಲಿ ನನಗೆ ಮಾರ್ಚ್ ಶುರು ಮಾಡಿರೋದು 2023ರಿಂದ ಹಂತವಾಗಿ 24ರಲ್ಲಿ ಅವನಿಗೆ ಅಮೌಂಟ್ ಜಾಸ್ತಿ ಆಯ್ತು. 23ರಿಂದ ಶುರು ಮಾಡೋದು, 24ರಲ್ಲಿ ಏನಾಯ್ತು, ಅವನಿಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯ್ತು. ಮಾರ್ಚ್ಗೆ ಅವನಿಗೆ ಒಟ್ಟಲ್ಲಿ ಅವನ ಕೈಗೆ ಮಾರ್ಚ್ 18ನೇ ತಾರೀಕು ಹೊತ್ತಿಗೆ ಅವನ ಕೈಗೆ 86 ಲಕ್ಷ ಹಣ ಸೇರಿತು. ನಾನು ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ 1,02,00,000 ರೂಪಾಯಿವರೆಗೂ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಹಣ, 1,02,00,000 ರೂಪಾಯಿ. ಇವನ್ ಏನ್ ಮಾಡ್ದ, 2 ತಿಂಗಳು 3 ತಿಂಗಳು ಗ್ಯಾಪ್ ಮಾಡಿದಾಗ ನನಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ನಾನು ಕೊಡ್ಬೇಕಲ್ಲ, ಅವಾಗ ಹಣದಿಂದ ಅವರಿಗೆ ನಾನು ಕೊಡ್ತಾ ಇದ್ದೆ. ಅವಾಗ ಇವನೇನ್ ಹೇಳ್ತಾ ಇದ್ದ, ಚಂದ್ರು ಅವರೇ ಬೇಜಾರು ಮಾಡ್ಕೋಬೇಡಿ, ನಿಮಗೊಂದು ಕೆಲಸ ಹೇಳ್ತೀನಿ, ಈ ವಿಡ್ರಾ ನಾನು ಹಾಕಿದ್ದೀನಿ 1,75,00,000 77 ಲಕ್ಷನೂ ವಿಡ್ರಾಗ್ ಹಾಕಿದ್ದೀನಿ. ಈ ಹಣ ನಾನು ಬಂದ ತಕ್ಷಣ ನಿಮಗೆ ಡೇಟ್ ಕ್ಲಿಯರ್ ಮಾಡಿ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ, ನೀವು ದಯವಿಟ್ಟು ಒಂದು 2 ತಿಂಗಳು ವೆಯ್ಟ್ ಮಾಡಿ ಅಂತ. ಆ 2 ತಿಂಗಳು ಅಂತಕ್ಕಂಥದ್ದು ಜೂನ್ ಜುಲೈವರೆಗೂ ಹೋಯ್ತು 2024. ಆಮೇಲೆ ಆಗಸ್ಟ್ ಅಲ್ಲಿ ನಾನೇನ್ ಮಾಡಿದೆ, ಅವ್ರ ಮನೆಗೆ ಹೋದ್ರೆ ಹುಡುಕಿ ಮನೆ ಹುಡ್ಕೊಂಡು ಹೋಗಿದ್ದೀನಿ. ಎಲ್ಲಿ ಅವನ ಫ್ಲಾಟ್ ಹತ್ರ ಹೋಗಿ ಅವನದು ಫೋಟೋ ತೋರಿಸಿ ಇವನು ಇದ್ದಾನ ಇಲ್ವಾ ಅಂತ ಕೇಳಿ ಅವನು ಯಾವುದನ್ನು ಉತ್ತರ ಸಿಗ್ಲಿಲ್ಲ ನನಗೆ. ಕೊನೆಗೆ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆ ಕಾದಾಗ ಅವ್ನು ಬೈಕಲ್ಲಿ ಬರೋದು, ಮಗನ ಕಾಲೇಜಿಗೆ ಕರ್ಕೊಂಡೋಗಿ ಬಿಡಕ್ಕೆ ಬರ್ತಾ ಇದ್ದ. ಅವಾಗ ನನಗೆ ಅವನು ಮನೆಯಲ್ಲಿ ಅಂತ ಗೊತ್ತಾಗಿತ್ತು. ಆಮೇಲೆ ಮನೆಗೆ ಹೋದೆ, ಅವ್ರ ಮಿಸಸ್ ಹತ್ರ ಮಾತಾಡಿದೆ, ಅವರು ಮಾತಾಡಿದ್ರು, ಇಲ್ಲ ನಮ್ಮ ಯಜಮಾನ್ರು ಮೋಸ ಮಾಡಲ್ಲ ಅಂತಾನೆ ಹೇಳಿದ್ರು. ಆಮೇಲೆ ಕೊನೆಗೆ ಇವನು ಏನ್ ಮಾಡ್ದ, ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದು ಕೊನೆ ನಮ್ಮ ಹತ್ರನೇ ಜಗಳಕ್ಕೆ ಬಿದ್ಬಿಟ್ಟ. ನಿಮ್ಮ ಹೆಸರು ಬರ್ದು ಸಾಯ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ. ನಾವು ಇದನ್ನ ಕೊನೆ ನಮ್ಗೆ ಇದ್ಯಾವುದಪ್ಪ ಗ್ರಾಚಾರ ಅಂದ ತಕ್ಷಣ ನಾನು ಇದನ್ನ ಕುಂಬ್ಳಗೋಡು ಸ್ಟೇಷನ್ ಅಲ್ಲಿ 2024 ಆಗಸ್ಟ್ 25-26ರಿಂದ ಅವ್ರ ಸ್ಟೇಷನ್ಗೆ ಈ ತರ ಆಗಿದೆ ಸರ್, ನನಗೆ ಒಂದು ಅನ್ಯಾಯ ಆಗಿದೆ, ನನಗೆ ಇಷ್ಟು ಲಕ್ಷ ಅಮೌಂಟ್ ಮೋಸ ಮಾಡಿದ್ದಾರೆ, ದಯವಿಟ್ಟು ಇದನ್ನ ನನಗೆ ಇದು ಮಾಡ್ಕೊಡಿ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದೆ. ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ 4-5 ದಿವಸ ಈ ಕಂಪ್ಲೇಂಟ್ ಹಂಗ್ ಬರಿಬೇಡ್ರಿ ಹಿಂಗ್ ಬರಿಬೇಡ್ರಿ ಅಂತ ನಮ್ಮನ್ನ ಎಳೆದಾಡಿದ್ರು. ಆಮೇಲೆ 2ನೇ ತಾರೀಕು ಒಂದು ಕಂಪ್ಲೇಂಟ್ ಬರೆದು ಅವರು ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ರು, ಅದಕ್ಕೊಂದು ನಂಬರು ಕೊಟ್ಟರು, ಸೀಲು ಸೈನ್ ಮಾಡಿ ಕೊಟ್ಟರು ನನಗೆ. ಆಮೇಲೆ ಆ ಕಂಪ್ಲೇಂಟ್ 2/9/2024ಕ್ಕೆ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಇಂದ 3/10ವರೆಗೂ 1 ತಿಂಗಳು ಬಿಟ್ಟು ಇವನು ಮೈಸೂರಲ್ಲಿ ಇದ್ದಾನೆ, ಲೊಕೇಶನ್ ಟ್ಯಾಪ್ ಮಾಡಿಸಿದೀವಿ, ಬನ್ನಿ ಚಂದ್ರು ಅವರೇ ಹೋಗೋಣ ಅಂತ ಅಂದ್ಬಿಟ್ಟು ನನ್ನನ್ನ 2 ಸಿಬ್ಬಂದಿ ವರ್ಗದವ್ರ ಜೊತೆ ಮೈಸೂರಿಗೆ ಕರ್ಕೊಂಡು ಹೋದ್ರು. ಅವನ ಮೈಸೂರು ಲಾಡ್ಜಿಯಿಂದ ಕರ್ಕೊಂಡು ಬಂದು ಸಾಯಂಕಾಲ 3ನೇ ತಾರೀಕು ರಾತ್ರಿ 7:30-8 ಗಂಟೆ ಕರ್ಕೊಂಡ್ಬಂದು ಆಮೇಲೆ ಏನ್ ಮಾಡಿದ್ರು, ಅಲ್ಲಿ ಅವನಿಗೆ ರಾತ್ರಿ 10:30-11 ಗಂಟೆವರೆಗೆ ಇರಿಸಿ ಅವನ ಹತ್ರ ಏನ್ ಮಾತಾಡಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ನನಗೆ ಏನ್ ಮಾಡಿದ್ರು, ಇರ್ರಿ ಮಾತಾಡೋಣ, ಒಂದ್ ದಿವಸ ಟೈಮ್ ಕೊಡಿ ಅಂದ್ರು. ಮಾರನೇ ದಿನ ಬರಕ್ಕೆ ಹೇಳಿದ್ರು 4ನೇ ತಾರೀಕಿಗೆ. 4/10/2024ಕ್ಕೆ ತಿರ್ಗಾ ಸ್ಟೇಷನ್ಗೆ ಬೆಳಿಗ್ಗೆ ಹೋಗಿ ಮಾತಾಡಿ ಎಲ್ಲ ಬಂದ್ಮೇಲೆ ಅವರು ನನಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಏನಂದ್ರು, ಚಂದ್ರು ಅವರೇ ಅವನ ಹತ್ರ ಹಣ ಇದೆ, ನೀವು ಅವನಿಗೆ ಒಂದು 15 ದಿವಸ ಕಾಲಾವಕಾಶ ಮಾಡಿದ್ರೆ ಅವನೇ ದುಡ್ಡು ಕೊಡ್ತಾನೆ, ಸುಮ್ಮನೆ ಏನಕ್ಕೆ ಇದು ಮಾಡ್ತೀರಾ ಅಂತ ಒಂದು ಸಂವಾದ ಮಾಡಿ ಕಳಿಸಿದ್ರು. ಆಯ್ತು ಸರ್, ನೀವು ನಿಮ್ಗೆ ಹೇಳ್ತೀರಾ ಹಂಗೆ ನಾವು ಒಂದು. ಆಮೇಲೆ ಏನ್ ಮಾಡಿದ್ರು, 15 ದಿವಸ ಆಯ್ತು,
ತಿರ್ಗಾ ಏನು ಮಾಡಿದ್ರೆ ಇವ್ನು ಬಂದ್ಬಿಟ್ಟು ಸರ್ ನನಗೆ ಇನ್ನೊಂದು 15 ದಿವಸ ಬೇಕು, ನಾನು ಈ ಹಣ ನವೆಂಬರ್ 5ನೇ ತಾರೀಕಿಗೆ ಬಂದ ಸ್ಟೇಷನ್ಗೆ 6ನೇ ತಾರೀಕಿಂದ ಅವ್ನು ಸ್ವಿಚ್ ಆಫ್ ಮಾಡ್ಕೊಂಡ. ಆಮೇಲೆ ಕೈಗೆ ಸಿಗ್ಲಿಲ್ಲ. ಜನವರಿಯಲ್ಲಿ ಇದೇ ರೀತಿ ಲೊಕೇಶನ್ ಹಾಕಿದಾಗ ಆವಾಗ ಸಾಹೇಬ್ರು ಅವನಿಗೆ ಮೆಸೇಜ್ ಹಾಕೋರು, ಯಾವಾಗ ಬರ್ತೀಯಾ ಏನು ಬರ್ತೀಯ? ಅವಾಗ ಇಲ್ಲ ಸರ್ ನಾನು ಉಡುಪಿಯಲ್ಲಿದ್ದೀನಿ, ಮಂಗಳೂರಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದ. ನಾನು ಎಲ್ಲ ದಾಖಲೆಗಳನ್ನು ಕರೆಸ್ಪಾಂಡ್ ಮಾಡಿದ್ದೀನಿ RTI ಮುಖಾಂತರ. ನನಗೆಲ್ಲ ಕೊಡಿ ಅಂತ ಕೊಡಲಿಲ್ಲ. ಕೊನೆಗೆ ಅದಕ್ಕೊಂದು ಉತ್ತರ ಹೇಳಿದ್ರು, ಅಸ್ಪೃಶ್ಯವಾಗಿದೆ, ದಾಖಲೆಗಳು ಅಸ್ಪೃಶ್ಯವಾಗಿದೆ ಅಂತ ನನಗೆ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಇದನ್ನ SP ಗೆ ಬರೆದೆ. ರಾಮನಗರ ಕಂಟ್ರೋಲ್ ಇತ್ತು ಅವಾಗ, ಕುಂಬ್ಳಗೋಡು ಸ್ಟೇಷನ್. SP ಗೆ ಬರೆದಾಗ SP ಸಾಹೇಬರು ಬಂದು ಅದನ್ನ ಮಾಗಡಿ ಡಿವಿಷನ್ DSP ಗೆ ಬರೆದ್ರು. ಅವ್ರು ಏನಿದೆ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಮಾಹಿತಿಯಲ್ಲಿ ಅವ್ರಿಗೆಲ್ಲ ದಾಖಲೆಗಳನ್ನ ಕೊಡಿ ಅಂತ. ಅವಾಗ ಇವರು ಇಲ್ಲ ಸರ್ ನಾನು ನೋಡಿ ಸರ್ ಕಂಪ್ಲೇಂಟ್ ಮಾಡಿ ಇಷ್ಟು ತಿಂಗಳಾಗಿದೆ, ಅವರು ಏನು ಮಾಡ್ತಾ ಇಲ್ಲ ಸರ್ ಅಂತ ನಾನು ಅವಾಗ DSP ಸಾಹೇಬ್ರಿಗೆ ಹೇಳಿದೆ. ಅವ್ರಾಗ ಅವ್ರನ್ನ ಕರೆದ್ರು, ಅವ್ರು ಏನು ಕೇಳ್ತಾರೆ ದಾಖಲೆಗಳನ್ನೆಲ್ಲ ಕೊಡಿ ಅಂದರು. ಆನಂತರ ಏನು ಮಾಡಿದ್ರು, ಅವರು 30ನೇ ತಾರೀಕಿಗೆ ಹೋದೆ ಸ್ಟೇಷನ್ಗೆ. ನಾಳೆ ಬರ್ರಿ, ನಾಳೆ ಬನ್ನಿ, ಎಷ್ಟೊತ್ತಾದ್ರೆ ನಾನು FIR ಮಾಡೇ ಮಾಡ್ತೀನಿ ಅಂದರು. 31/5ಕ್ಕೆ ಇವ್ರು ಏನು ಮಾಡಿದ್ರು, 169/2025 ಅಂತ FIR ನಂಬರ್ ಮಾಡಿ ನನಗೆ ಕಳಿಸಿದ್ರು. ಅದಕ್ಕೆ ಅವಾಗ ಅವ್ರು ಏನು ಮಾಡಿದ್ರು, ಹಳೆ ಕಂಪ್ಲೇಂಟ್ನ ಬಿಟ್ಬಿಟ್ಟು ಹೊಸ ಕಂಪ್ಲೇಂಟ್ ಬರೀರಿ ಅಂದ್ರು. ಆಯ್ತು ಸರ್ ಹೊಸ ಕಂಪ್ಲೇಂಟ್ ಬರೀತೀನಿ ಅಂದೆ. ಹಳೆದನ್ನ ಬಿಟ್ಬಿಟ್ರು, ಹೊಸ ಕಂಪ್ಲೇಂಟ್ ಮಾಡಿ ಅದ್ರ ಮೇಲೆ 169/2025 ಅಂತ ಕಂಪ್ಲೇಂಟ್ FIR ನಂಬರ್ ಹಾಕಿ ಮೇ ತಿಂಗಳಿಂದ ಸ್ಟೇಷನ್ಗೆ ಕರ್ಕೊಂಡ್ಬಂದು ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ 10 ಡೇಸ್ ಕಸ್ಟಡಿಗೆ ತಗೊಬಂದಿದ್ದಾರೆ. ಅವ್ರನ್ನ ಯಾವುದೇ ತನಿಖೆ ಮಾಡಲಿಲ್ಲ. ನಮಗೆ ಅವರ ತನಿಖೆ ಇನ್ನೊಂದು ಏನಾಗಿದೆ ಅಂದ್ರೆ, ನಾನು ಯಾರ ಹತ್ರ ಬಂಡವಾಳ ಹಾಕ್ಸಿದ್ದೀನಿ, ಯಾರು ದುಡ್ಡು ಕೊಟ್ಟಿದ್ದಾರೆ, ನನ್ನ ಅಕೌಂಟ್ಗೆ ಯಾರು ಕೊಟ್ಟಿದ್ದಾರೆ, ಅವರ ಎಲ್ಲಾ ಸ್ಟೇಟ್ಮೆಂಟ್ ಅನ್ನು ನಾನು ಸ್ಟೇಷನ್ ಕೊಟ್ಟಿದ್ದೀನಿ. ನನ್ನ ಸ್ಟೇಟ್ಮೆಂಟ್ ತಗೊಂಡು ನಾನು ಇದುವರೆಗೂ ನೀಡಿಲ್ಲ. ನನ್ನ ಸ್ಟೇಟ್ಮೆಂಟ್ ಕೇಳಿದಾಗ ಅವ್ರು ಹೇಳ್ದಂಗೆ ನಾನು ಬರೆಯಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನನ್ನ ನೋವು, ನನ್ನ ಕತೆ ನನಗೆ ಗೊತ್ತಿರೋದು. ಅದರಿಂದ ಈ ತರ ಬರಿಬೇಕು, ಹಂಗ್ ಬರಿಬೇಕು ಅಂದ್ರು. ಇಲ್ಲ ಬಿಡಿ ಸರ್, ನನ್ನ ಸ್ಟೇಟ್ಮೆಂಟ್ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಅದನ್ನ ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಈ ತನಿಖೆಗೆ ನಾನು ಉನ್ನತ ಮೇಲಧಿಕಾರಿಗಳಿಗೆ ಬರೆದು ಇವ್ರು ಮಾಡುವಂತ ಇನ್ವೆಸ್ಟಿಗೇಷನ್ ನನಗೆ ಸಮಾಧಾನ ಇಲ್ಲದ್ರಿಂದ ದಯವಿಟ್ಟು ಇದನ್ನ CCBಗೋ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ವಹಿಸ್ಬಿಟ್ಟು ಒಳ್ಳೆ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಮಾಧ್ಯಮ ಮುಖಾಂತರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಕ್ಯೂಸ್ಡ್ ಇವಾಗ JCಯಲ್ಲಿದ್ದಾರೆ. 10 ಡೇಸ್ ಇದು ತಗೊಂಡ್ಮೇಲೆ ಈಗ ಅವ್ರನ್ನ JC ಕಳಿಸಿದ್ದಾರೆ.